ಇನ್ನು ರಣರೋಚಕ ಮ್ಯಾಚ್ನಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರಿಸಿದ್ದಾರೆ. ಹಾಫ್ ಸೆಂಚುರಿ ಬಾರಿಸಿ ಭರ್ಜರಿ ಓಪನಿಂಗ್ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ. 52 ರನ್ ಅನ್ನ ಸಿಡಿಸಿದಂತ ಟೀಮ್ ಇಂಡಿಯಾ ಓಪನರ್ ಅಭಿಷೇಕ್ ತಮ್ಮ ಸಾಧನೆಯನ್ನ ತಾವು ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ 21 ಬಾಲ್ಗೆ 52 ರನ್ ಅನ್ನ ಸಿಡಿಸಿ ಅಬ್ಬರಿಸಿರುವಂತದ್ದು ರಣರೋಚಕ ಪಂದ್ಯ ಅಂತ ಹೇಳ್ಬೋದು. ಹಾಫ್ ಸೆಂಚುರಿ ಬಾರಿಸಿದ್ದಾರೆ, ಭರ್ಜರಿ ಓಪನಿಂಗ್ ಕೊಟ್ಟಿದ್ದಾರೆ ಅಭಿಷೇಕ್. 52 ರನ್ ಸಿಡಿಸಿದ್ದಾರೆ 21 ಬಾಲ್ಗೆ. ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ, ನಾನು ಫೈನಲ್ಸ್ಗೆ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂತ ಪ್ರೂವ್ ಮಾಡಿರುವಂತದ್ದು. ರಚಿನ್ ಬೌಲಿಂಗ್ ಹಿಟ್ ಬಾರಿಸಿ ಅಭಿಷೇಕ್ ಕ್ಯಾಚ್ ಔಟ್ ಆಗಿದ್ದಂಥದ್ದು. ಇನ್ನು ಹಾಫ್ ಸೆಂಚುರಿಯನ್ನ ಸಿಡಿಸಿ ಬೃಹತ್ ಮೊತ್ತ ಕಲೆ ಹಾಕೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ. 33 ಬಾಲ್ಗೆ 50 ರನ್ ಬಾರಿಸಿದ್ದಾರೆ ಸಿಡಿಲಿನ ಮರಿ ಸ್ಯಾಮ್ಸನ್. ಈಗಾಗಲೇ 50 ಕ್ರಾಸ್ ಮಾಡೋ ಹಾದಿಯಲ್ಲಿ ಸಂಜು ಸ್ಯಾಮ್ಸನ್ ಇರುವಂತದ್ದು. ಓಪನರ್ಸ್ ಆಗಿ ಬಂದಂತ ಸಂಜು ಮತ್ತೆ ಅಭಿಷೇಕ್ ತಮ್ಮ ಕಾಣಿಕೆಯನ್ನ ಇದಾಗ್ಲೇ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾಗೆ. ಗೆಲ್ಲೋದಕ್ಕೆ ನಮ್ಮ ಪಾತ್ರನೂ ಕೂಡ ಇದೆ. ಓಪನರ್ಸ್ ಅಂತ ಏನ್ ಹೇಳ್ತಾ ಇದೀವಿ, ನಾವೇ ಓಪನರ್ಸ್ ನೋಡಿ ಕೊಟ್ಟಿದೀವಿ ಕೊಡುಗೆನ ಅಂತ ಪ್ರೂವ್ ಮಾಡ್ತಾ ಇರುವಂತದ್ದು. ಹಾಫ್ ಸೆಂಚುರಿ ಸಿಡಿಸಿ ಬೃಹತ್ ಮೊತ್ತ ಕಲೆ ಹಾಕೋಕ್ ಸಹಾಯ ಮಾಡಿಕೊಟ್ಟಿದ್ದಾರೆ ಇಬ್ರು ಕೂಡ. ಶರ್ಮಾ, ಸ್ಯಾಮ್ಸನ್ ಹಾಫ್ ಸೆಂಚುರಿ. ಈಗ ಕಾದು ನೋಡ್ಬೇಕಾಗಿರುವಂತದ್ದು ಮುಂದೆ ಬರುವಂತ ಬ್ಯಾಟರ್ಸ್ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಕೊನೆ ಬಾರಿ ಇದ್ದಾಗೆ ಕೊನೆವರೆಗೂ ಉಳ್ಕೊಂಡು ತಮ್ಮ ಟೀಮ್ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ರಲ್ಲ, ಅದನ್ನೇ ಇವತ್ತು ಕ್ಯಾರಿ ಮಾಡಬಹುದು, ಯಾರಿಗ್ ಗೊತ್ತು. ಸೆಂಚುರಿ ಬೇಕು ಅಂತ ಹಪ್ಪಹಪ್ಪಿಸ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಅಭಿಮಾನಿಗಳು. ಅದನ್ನ ಪ್ರೂವ್ ಮಾಡಬಹುದು ಸಂಜು ಸ್ಯಾಮ್ಸನ್ ಇವತ್ತು. ಒಟ್ಟಾರೆಯಾಗಿ ಓಪನರ್ಸ್ ಪಾತ್ರವನ್ನ ಓಪನರ್ಸ್ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಓಪನರ್ಸ್ ಅಂದ್ರೆ ಹಿಂಗಿರ್ಬೇಕು ಗುರು ಅಂತ ಹೇಳೋ ಹಾಗೆ ಮಾಡಿ ಪ್ರೂವ್ ಮಾಡಾಯ್ತು ಇಬ್ರು ಕೂಡ. 33 ಬಾಲ್ಸ್ಗೆ ಇಟ್ ಈಸ್ ನಾಟ್ ಸೋ ಈಸಿ. 21 ಬಾಲ್ಗೆ 53 ರನ್, ಇಟ್ ಈಸ್ ನಾಟ್ ಸೋ ಈಸಿ. ನಾವು ಪ್ರೂವ್ ಮಾಡಿದೀವಿ, ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಇಬ್ರು ಕೂಡ ಪ್ರೂವ್ ಮಾಡಿದೀವಿ ಅಂತ ಹೇಳ್ತಾ ಇರುವಂತದ್ದು ತಮ್ಮ ಬ್ಯಾಟಿಂಗ್ ಮೂಲಕ. ಹಾಫ್ ಸೆಂಚುರಿ ಬಾರಿಸಿ ಭರ್ಜರಿ ಓಪನಿಂಗ್ ಮಾಡಿರುವಂತದ್ದು ಇಬ್ರು ಕೂಡ. ರಣರೋಚಕ ಮ್ಯಾಚ್ ನಲ್ಲಿ ಅಭಿಷೇಕ್ ಶರ್ಮಾ ಕೂಡ ಅಬ್ಬರಿಸಿದ್ದಾರೆ. ಅಭಿಷೇಕ್ ಶರ್ಮಾ ಓಪನರ್ ಬರ್ತಾರೆ, ಏನು ಆಡಲ್ಲ, ಇನ್ನು 3 ಮ್ಯಾಚ್ ಅಲ್ಲಿ ಡಕ್ಔಟ್ ಆಗ್ತಾರೆ ಅಂತ ಇಲ್ಲ. ಕೇವಲ ಈ ಒಂದು ಇನ್ನಿಂಗ್ಸ್ ಏನಿದೆ ಬರೀ 89 ರನ್ ಅಷ್ಟೇ ಅವ್ರು ಮಾಡಿದ್ದಂಥದ್ದು. 7 ಮ್ಯಾಚ್ ಆಡಿದವರು ಇವತ್ತು ಅದು ಕುತ್ರ ಕೊಟ್ರು, ತಗೊಳ್ಳಿ ನಾನು ಕೂಡ ಹಾಫ್ ಸೆಂಚುರಿ ಕೊಟ್ಟಿದ್ದೀನಿ ಕೊಡುಗೆಯನ್ನ ಅಂತ. ಇನ್ನು ರಚಿನ್ ಬೌಲಿಂಗ್ ಹಿಟ್ ಬಾರಿಸಿ ಅದು ವೈಡ್ ಹೋಗ್ಬೇಕಿತ್ತು, ಬಟ್ ಅದನ್ನ ಬಿಟ್ಟಿದ್ರೆ ಅವ್ರು ಇನ್ನೂ ಕೂಡ ಉಳ್ಕೋತಿದ್ರು ಅಭಿಷೇಕ್ ಶರ್ಮಾ. ಬಟ್ ದುರಾದೃಷ್ಟವಶಾತ್ ರಚಿನ್ ಫಸ್ಟ್ ಬಾಲ್ಗೆನೆ ಔಟ್ ಆಗ್ತಾರೆ ಅಭಿಷೇಕ್. ಆದ್ರೂ ಕೂಡ ತಮ್ಮ ಕೊಡುಗೆಯನ್ನ ಟೀಮ್ ಇಂಡಿಯಾಗೆ ನೀಡಿದ್ದು ಅಭಿಷೇಕ್ ಶರ್ಮಾ. ಇನ್ನೂ ಕೂಡ ಸಂಜು ಇದ್ದಾರೆ, ಪ್ರೂವ್ ಮಾಡಿ ತೋರಿಸ್ತಾರೆ, ನಾನು ನನ್ನ ಟೀಮ್ ಗೆಲ್ಲೋದಕ್ಕೆ ನನ್ನ ಪಾತ್ರ ಏನಿದೆ ಅದನ್ನ 2 ಮ್ಯಾಚ್ ಇಂದ ನಾನೇನ್ ಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಇವತ್ತು ಕೂಡ ಫೈನಲ್ ಗೆಲುವಿಗೂ ಕೂಡ ನಾನ್ ಸಾಕ್ಷಿ ಅಥವಾ ನಾನ್ ಕಾರಣ ಆಗಿರ್ತೀನಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅನ್ನುವಂತ ಹಾದಿಯಲ್ಲಿದ್ದಾರೆ ಸಂಜು ಸ್ಯಾಮ್ಸನ್. ರಣರೋಚಕ ಮ್ಯಾಚ್ ಇವತ್ತು ನಡೀತಾ ಇರುವಂತದ್ದು. ಇಬ್ರು ಕೂಡ ಸ್ಟ್ರಾಂಗ್ ಟೀಮ್, ಯಾರು ಕೂಡ ಕಡೆಗಣಿಸುವಂತ ಪ್ಲೇಯರ್ಸ್ ಇಲ್ಲ. ನ್ಯೂಜಿಲೆಂಡ್ ಅಲ್ಲೂ ಕೂಡ ಅದೇ ರೀತಿ ನಮ್ಮಲ್ಲೂ ಕೂಡ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಕೂಡ ನಮ್ಮಲ್ಲಿ ಪ್ಲೇಯರ್ಸ್ ಇದೀವಿ. ಇನ್ನು ಬೌಲಿಂಗ್ ಅಲ್ಲೂ ಕೂಡ ಪ್ಲೇಯರ್ಸ್ ಇದ್ದಾರೆ. ಫೀಲ್ಡಿಂಗ್ ಅಲ್ಲಿ ಯಾರು ಯಾವಾಗ ಹೆಂಗ್ ಕ್ಲಿಕ್ ಆಗ್ತಾರೆ, ಯಾರು ಅಕ್ಷರ್ ಪಟೇಲ್ ಮಾಡಿದಂಥದ್ದು ಸೆಮಿಫೈನಲ್ಸ್ ಅಲ್ಲಿ ಆ ಕಮಾಲ್ ನಮಗೆ ಇನ್ನೂ ಕೂಡ ನೆನಪಿದೆ. ಇವತ್ತು ಯಾರು ಕ್ಲಿಕ್ ಆಗ್ತಾರೆ, ಯಾರು ಗೆಲುವಿಗೆ ಕಾರಣೀಭೂತರಾಗ್ತಾರೆ. ಈಗಾಗಲೇ ಕಾರಣ ಆಗಾಯ್ತು, 50+ ಸ್ಕೋರ್ ಮಾಡಾಯ್ತು ಓಪನರ್ಸು. ಇನ್ನು ಮುಂದೆ ಬರುವಂತ ಪ್ಲೇಯರ್ಸ್ ಯಾವ ರೀತಿ ತಮ್ಮ ಕಾಣಿಕೆಯನ್ನ ಟೀಮ್ ಇಂಡಿಯಾ ಗೆಲುವಿಗೆ ನೀಡ್ತಾರೆ, ಕಾದು ನೋಡ್ಬೇಕಾಗಿದೆ. ಐವತ್ತೆರಡು ರನ್ ಅನ್ನ ಟೀಮ್ ಇಂಡಿಯಾ ಓಪನರ್ ಅಭಿಷೇಕ್ ಸಿಡಿಸಿದ್ದು. ನಾವು ಕೂಡ ಅದೇ ಮಾತಾಡ್ತಾ ಇದ್ವಿ, ಇವತ್ತು ಕೊಡುಗೆನ ಕೊಡ್ಬೇಕು, ಅಭಿಷೇಕ್ ಶರ್ಮಾ ಪ್ರೂವ್ ಮಾಡಬೇಕು. ಯಾರ್ಯಾರೆಲ್ಲ ಅವರಿಗೆ ಆಗ್ತಿಲ್ಲ, ಈ ಸಲ ಫಾರ್ಮಿಗೆ ಬರ್ತಿಲ್ಲ ಅಂತಿದ್ದಾರೆ, ಅವರಿಗೆ ಉತ್ತರ ಕೊಡಬೇಕು ಅಂತ ಕಾದು ಕೂತಿದ್ದಂತಹದ್ದು ಅಭಿಮಾನಿಗಳು, ಟೀಮ್ ಇಂಡಿಯಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು. ಅವ್ರಿಗೆ ಉತ್ತರ ಕೊಟ್ಟಾಯ್ತು ಇವಾಗಲೇ ಅಭಿಷೇಕ್ ಶರ್ಮಾ. ಇನ್ನು ಅಭಿಷೇಕ್ ಶರ್ಮಾನ ಎಲ್ಲೋ ಈ ಒಂದು ಆಟದಲ್ಲಿ ಅವ್ರನ್ನ ಹೊರಗೆ ಕೂರಿಸಿ ಬೇರೆಯವರಿಗೆ ಅವಕಾಶ ಕೊಡ್ತಾರೆ, ರಿಂಕುಗೆ ಅವಕಾಶ ಕೊಡ್ತಾರೆ, ರಿಂಕು ಸಿಂಗ್ಗೆ, ಎಲ್ಲವನ್ನು ಕೂಡ ಬದಿಗಿಟ್ಟು ಸೂರ್ಯಕುಮಾರ್ ಎಸ್ ಅಭಿಷೇಕ್ ನೀನ್ ಆಡು ಅಂತ
ಹೋಪ್ ಅನ್ನ ಕೊಟ್ಟು ಅಭಿಷೇಕ್ನ ತಂದಿದ್ದು. ಫಸ್ಟ್ ಆರ್ಡರ್ ಬಂದ್ರು, ತಮ್ಮ ಸಾಧನೆಯನ್ನ ಪ್ರೂವ್ ಮಾಡಿ ತೋರಿಸಿದ್ರು ಅಭಿಷೇಕ್.